ಇನ್ನು ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಟ್ರಯಲ್ ಶುರುವಾಗ್ತಾ ಇದೆ. ಟ್ರಯಲ್ ಅಂತಂದ್ರೆ 272 ಸಾಕ್ಷ್ಯಗಳಿದಾವಲ್ಲ ಅದರ ವಿಚಾರಣೆ ಆಗುತ್ತೆ, ಕ್ರಾಸ್ ಎಕ್ಸಾಮಿನ್ ಆಗುತ್ತೆ. ನಾಳೆಯಿಂದ 57ನೇ CCH ಕೋರ್ಟ್ನಲ್ಲಿ ಸಾಕ್ಷ್ಯಗಳ ವಿಚಾರಣೆ. ದರ್ಶನ್ ಸೇರಿ ಎಲ್ಲ 17 ಆರೋಪಿಗಳಿಗೆ ಟ್ರಯಲ್ ಟೆನ್ಷನ್ ಶುರುವಾಗ್ತಾ ಇದೆ. ನಾಳೆ ರೇಣುಕಾಸ್ವಾಮಿ ಅವರ ಪೋಷಕರು ಬರ್ತಾ ಇದ್ದಾರೆ. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳಿದೆ. ಅವರು ಕೂಡ ಸಾಕ್ಷ್ಯದ ಪಟ್ಟಿಯಲ್ಲಿದ್ದಾರೆ. 272 ಸಾಕ್ಷ್ಯ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇರೋದ್ರಿಂದಾಗಿ ಅವರು ಕೂಡ ಬಂದು ತಮ್ಮ ಸಾಕ್ಷಿಯನ್ನು ನುಡಿತಾರೆ. ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಜೊತೆಗೆ 272 ಸಾಕ್ಷಿಗಳು, FSL ವರದಿಗಳು ಎಲ್ಲವೂ ಕೂಡ ಆಗುತ್ತೆ. ಶೆಡ್ ಸೇರಿದಂತೆ ಘಟನೆಯ ಸ್ಥಳವನ್ನು ಈಗ ಆಲ್ರೆಡಿ SPP ತಂಡ ಪರಿಶೀಲಿಸಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್, ತನಿಖಾಧಿಕಾರಿ ACP ಚಂದನ್, ಸಹಾಯಕ SPP ಸಚಿನ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಶವವನ್ನು ಎಸೆದಿದ್ದ ಸತ್ವ ಅಪಾರ್ಟ್ಮೆಂಟ್ ಜೊತೆಗೆ ಆ ಪಟ್ಟಣಗೆರೆ ಶೆಡ್ಡು ಎಲ್ಲಿ ಅಷ್ಟೂ ಜನ ಆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದು ಕೊಲೆ ಮಾಡಿಬಿಟ್ರಲ್ಲ, ಆ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಿರೋದು SPP, ಸಹಾಯ SPP ಮತ್ತು ACP ಚಂದನ್. ಕೊಲೆ ನಡೆದ ಮತ್ತು ಜಯಣ್ಣ ಶೆಡ್ನ ಹಲ್ಲೆಯ ಸ್ಥಳ, ರೇಣುಕಾಸ್ವಾಮಿಯ ಕೈ ಮುಗಿದು ಬೇಡ್ಕೊಂಡಿದ್ನಲ್ಲ ಆ ಫೋಟೋ, ಲಾರಿ ಗಮನಿಸಿರ್ಬೋದಲ್ಲ, ಆ ಲಾರಿಯ ಮುಂದ್ಗಡೆ ಕೈ ಮುಗಿದು ಬೇಡ್ಕೊಂಡಿದ್ನಲ್ಲ ಆ ಫೋಟೋ ತೆಗೆದಂತಹ ಸ್ಥಳ ಪರಿಶೀಲನೆಯೂ ಕೂಡ ಮಾಡಿದ್ದಾರೆ. ಪಟ್ಟಣಗೆರೆಯ ಶೆಡ್ ಪರಿಶೀಲನೆ ಜೊತೆಗೆ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಶವ ಎಸೆದಿದ್ದ ಜಾಗ, ಜೊತೆಗೆ ಎಲ್ಲ ಸೇರ್ಕೊಂಡು ಆ ಕಿಡ್ನ್ಯಾಪ್ ಮಾಡುವಂಥ ಸಂದರ್ಭದಲ್ಲಿ ಪಾರ್ಟಿ ಮಾಡ್ತಾ ಇದ್ರಲ್ಲ ಆ ಜಾಗ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ನಾಳೆಯಿಂದ ಸಾಕ್ಷ್ಯಗಳ ವಿಚಾರಣೆ ಆಗುತ್ತೆ. 272 ಸಾಕ್ಷಿಗಳು ಈ ಕೇಸಲ್ಲಿ ಇರೋದು. ಸೊ ಹಾಗಾಗಿ ನಾಳಿನಿಂದ ಯಾವ ರೀತಿಯಾಗಿರುತ್ತೆ ಈ ಕೇಸ್? ಎಸ್ ಶರತ್, ಇಷ್ಟು ದಿನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಡಿ ಗ್ಯಾಂಗ್ ಅಂತ ಹೇಳಿ ಏನು ಕರೀತಾರೆ, ಆ ಒಂದು ಗ್ಯಾಂಗಿನ ಅನೇಕ ರೀತಿಯ ಒಂದು ಸವಾಲುಗಳನ್ನ ವಕೀಲರು ಜಡ್ಜ್ನ ಮುಂದೆ ಸಾಕಷ್ಟು ಸಲ ಇಟ್ಟಿದ್ರು. ಒಂದು ಬೇಲ್ ವಿಚಾರಣೆಯನ್ನು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಮಾಡಿದ್ರು. ಅನೇಕ ಮನವಿಗಳ ನಂತರ ಅವರಿಗೆ ಬೇಲನ್ನ ನ್ಯಾಯಾಧೀಶರು ಕೊಟ್ಟಿಲ್ಲ. ಅದಾದ ನಂತರ ಇದೀಗ ನಾಳೆಯಿಂದ ಡಿಸೆಂಬರ್ 17ನೇ ತಾರೀಕಿನಿಂದ ಈಗ ದರ್ಶನ್ ಅಸಲಿ ವಿಚಾರಣೆ ಪ್ರಾರಂಭವಾಗುತ್ತೆ. ಕೋರ್ಟ್ ನಲ್ಲಿ ವಾದ ವಿವಾದಗಳು ನಡೆಯುತ್ತವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಆರಂಭ ಆದ ನಂತರ ಇನ್ನು ಮುಂದೆ ವಾದ ವಿವಾದಗಳ ಜೊತೆಗೆ ಸಾಕ್ಷಿಗಳ ವಿಚಾರಣೆಯನ್ನ ಕೂಡ ಆಗುತ್ತೆ. ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಗಳ ಒಂದು ಹೇಳಿಕೆಗಳನ್ನು ಕೂಡ ಅಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ನೀಡಲಾಗುತ್ತೆ. ಜೊತೆಗೆ ಪ್ರತಿ ಪ್ರಶ್ನೆಗಳು ಕೂಡ ಪ್ರತಿ ಹಂತದಲ್ಲೂ ಕೂಡ ಒಂದಲ್ಲ ಒಂದು ತಿರುವನ್ನು ಕೂಡ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ದೋಷಾರೋಪಣೆಯನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಈಗಾಗಲೇ ವರದಿಯನ್ನು ಕೂಡ ಪೊಲೀಸರು ಸಲ್ಲಿಸಿದ್ದಾರೆ. ಜೊತೆಗೆ ವಕೀಲರು ಕೂಡ ವಾದ ಪ್ರತಿವಾದಕ್ಕೆ ಏನೆಲ್ಲ ದಾಖಲೆಗಳನ್ನ ತೆಗೆದುಕೊಳ್ಬೇಕು, ಏನೆಲ್ಲ ಅಧ್ಯಯನ ಮಾಡಬೇಕು, ಎಲ್ಲವನ್ನು ಕೂಡ ಈಗಾಗಲೇ ವಕೀಲರು ಕೂಡ ಸಿದ್ಧ ಮಾಡಿ ಇಟ್ಕೊಂಡಿರುವಂಥದ್ದು. ನಾಳೆ ಬೆಂಗಳೂರಿನ 64ನೇ CCH ಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆ ಪ್ರಾರಂಭವಾಗುತ್ತೆ. ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಇನ್ನು ಮುಂದೆ ಅವರಿಗೆ ಬೇಲನ್ನ ನೀಡದಿರುವುದು ಈ ಒಂದು ವಿಚಾರಣೆಗಳ ನಂತರ ಗೊತ್ತಾಗುತ್ತೆ. ಯಾಕೆಂದ್ರೆ ಒಂದು ವೇಳೆ ಬೇಲನ್ನ ನೀಡಿದ್ರೆ ಒಂದು ಸಾಕ್ಷಿ ನಾಶ ಆಗುವ ಸಾಧ್ಯತೆ ಇದೆ ಅಂತೇಳಿ ಕೋರ್ಟ್ ಭಾವಿಸಬಹುದು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬೇಲ್ ಕೂಡ ದೊರೆಯುವ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತಾನೆ ಹೇಳ್ಬೋದಾಗಿದೆ ಶರತ್. ಜೊತೆಗೆ ದೋಷಾರೋಪಣೆ ನಂತರ ಈಗಾಗಲೇ ಸಾಕಷ್ಟು ಬಾರಿ ಬೇಲಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲಿಗೆ ಮನವಿಯನ್ನ ಕೂಡ ಮಾಡಿದ್ರು, ಆದ್ರೆ ಇದುವರೆಗೂ ಕೊಟ್ಟಿಲ್ಲ. ಇನ್ನು ಮುಂದೆ ಈ ವಿಚಾರಣಾ ಹಂತ ಸಂಪೂರ್ಣವಾಗಿ ಮುಗಿಯುವವರೆಗೂ ದರ್ಶನ್ ಹಾಗೂ ಪವಿತ್ರ ಬೇಲ್ ಅರ್ಜಿಯನ್ನ ಹಾಕೋದಕ್ಕೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂತಾನೆ ಹೇಳ್ಬೋದಾಗಿದೆ ಸರ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.